ತಳಮಹಜರಿಗೆ ಹೋದ ಪೊಲೀಸರಿಗೆ ಬಿಗ್ ಶಾಕ್. ಆರೋಪಿ ಮನೆಯವರಿಂದ ದೊಡ್ಡ ಹೈಡ್ರಾಮಾ. अभी पुलिस मेरा आएगा तब लेके जाने का इधर से मेरे को त्याला मार रहा है सा त्याला मार रहा है सा बोले ए तुझ्या रव्या डोक्याला कुणी मारलाय रे तुझ्या अभी हमें जाने दे तो अच्छा होगा. ರಾಬರಿ ಪ್ರಕರಣದ ಆರೋಪಿ ಸಮೇತ ಸ್ಥಳ ಮಹಜರ್ಗೆ ಹೋಗಿದ್ದ ಪೊಲೀಸರಿಗೆ ದೊಡ್ಡ ಶಾಕ್ ಕಾದಿತ್ತು ಕಣ್ರಿ. ಸ್ವತಃ ಆರೋಪಿ ತನ್ನ ಮನೆ ಹತ್ತಿರ ಬಂದ್ ಕೂಡ್ಲೆ ದೊಡ್ಡ ಹೈಡ್ರಾಮಾನೇ ಸೃಷ್ಟಿಸಿರುವ ಘಟನೆ ಚಿಕ್ಕೋಡಿ ಪೊಲೀಸರ ಜೊತೆ ನಡೆದು ಹೋಗಿದೆ. अगर मेरे पे बात करूंगा ना तो 2 मिनट में नहीं रुकेगी वर्दी बात दिखाओ कौन सा केस था 4 ग्राम का 5 ग्राम का इतना ही तो बताया था ना. अभी पुलिस मेरा आएगा तब लेके जाने का इधर से मेरे को किधर से ये कोल्हापुर से मेरे को कब लेके जाने का वो पुलिस आएगा ना शाह साहब इधर तुम लोगों ने जो किया है उधर जाके हम लोगों के साथ ए तुझ्या रव्या डोक्याला कुणी मारलाय रे तुझ्या बाहेर गेट मधनं बाहेर आम्ही लय मारलाय तुम्ही दाखवा आम्ही ए रव्या डोक्यात कुडकुडं लागले बाहेर काढ तू बाहेर तू शीट काढ आणि बाहेर साहब आने दो. ಮಹಾರಾಷ್ಟ್ರ ರಾಜ್ಯ ಕೋಲ್ಹಾಪುರದ ಶಿವಾಜಿನಗರಕ್ಕೆ ಪೊಲೀಸರು ಆರೋಪಿಯನ್ನ ಕರ್ಕೊಂಡು ಹೋಗಿದ್ರು. ಅಲ್ಲಿ ಸ್ಥಳ ಮಹಜರು ಮಾಡಬೇಕಾದ್ರೆ ಚಿಕ್ಕೋಡಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲು ಜನರ ಗುಂಪು ಮುಂದಾಗಿದ್ದು ಹೀಗೆ. वीडियो मड़को पाए फोटो पुलिस को ये सबको ये सब वीडियो किया है फोटो पुलिस को मैं ठीक है. अभी हमें जाने दिया तो अच्छा होगा नहीं तो ये क्यों मारा मेरे को कौन बोला तुमने मारा तुमने साइड क्यों मारा तुमने मारा तुमने घर पे मेरे घर पे ಕಳ್ಳನನ್ನ ಬಂಧಿಸಿ ಆತನ ಮನೆಗೆ ಪಂಚನಾಮೆಗೆ ಪೊಲೀಸರು ಟೀಮ್ ಹೋಗಿತ್ತು. ಈ ವೇಳೆ ಕಳ್ಳನ ಮನೆಯವರು ತಮ್ಮ ಏರಿಯಾದಲ್ಲಿ ಗುಂಪು ಸೇರಿಸಿ ದೊಡ್ಡ ಡ್ರಾಮಾನೇ ಸೃಷ್ಟಿಸಿಬಿಟ್ರು. बरोबर आहे आयडिया असत्या याच्याकडे काय ते सांगा मला ते सांगा मला कर्नाटक ಸುಖಾಸುಮ್ಮನೆ ಪೊಲೀಸರು ಬಂಧಿಸಿರುವ ಆರೋಪ. ಸಿಪಿಐ ವಿಶ್ವನಾಥ್ ಸೇರಿ ಪೇದೆಗಳ ಮೇಲೆ ಹಲ್ಲೆಗೆ ಯಜ್ಞ. ಮಗ ನಿರಪರಾಧಿ, ಆತ ತಪ್ಪು ಮಾಡಿಲ್ಲ ಎಂದ ಕುಟುಂಬಸ್ಥರು ಜಗಳಕ್ಕೆ ನಿಂತ್ಕೊಂಡ್ರು. ಅಲ್ಲದೆ ಕಾಲನಿಯ ಜನರನ್ನ ಸೇರಿಸಿ ಗುಂಡಾಗಿರಿ ಮಾಡೋದಕ್ಕೆ ಮುಂದಾದ್ರು ನೋಡಿ. ಆದ್ರೆ ಜನರು ಮಾತ್ರ ಏಕಾಏಕಿ ಪೊಲೀಸ್ ವಾಹನ ಬಳಿ ಬಂದು ಅವಾಚ್ಯ ಶಬ್ದ ಬಳಸುತ್ತಿದ್ರು. ಆರೋಪಿಯನ್ನ ಪೊಲೀಸ್ ಜೀಪ್ ನಿಂದ ಕೆಳಗಿಳಿಸುವಂತೆ ಒತ್ತಾಯಿಸ್ತಾ ಇದ್ರು. ಆರೋಪಿ ಧೀರಜ್ ವಾಳ್ವಾಳ್ಕರ್ ಮತ್ತು ರವಿ ಸೋನಾರ್ ಆರೋಪಿಗಳನ್ನ ಬಂಧಿಸಿದ್ದ ಪೊಲೀಸರು ಸದಲ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೀಗಾಗಿ ಆರೋಪಿಯ ಊರು ಮತ್ತು ಸ್ಥಳ ಮಹಜರು ಮಾಡಕ್ಕೆ ಹೋಗಿದ್ರು ನೋಡಿ. ಆದ್ರೆ ಆರೋಪಿಗಳ ಮನೆಯವರು ಹೈಡ್ರಾಮಾ ನೋಡಿದ ಪೊಲೀಸರಿಗೆ ಒಂದು ಕ್ಷಣ ಗಾಬರಿಯಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲದೆ ಚಿಕ್ಕೋಡಿ ಸಿಪಿಐ ವಿಶ್ವನಾಥ್ ಚೌಗ್ಲಾ ಹಾಗೂ ಪೇದೆಗಳ ಮೇಲೆ ಹಲ್ಲೆಗೆ ಕೂಡ ಯಜ್ಞ ನಡೆಸಲಾಯಿತು. ಕೊನೆಗೆ ಮಹಾರಾಷ್ಟ್ರ ಪೊಲೀಸನ್ನ ಸ್ಥಳಕ್ಕೆ ಕರೆಸಿ ಜನರನ್ನ ಚದುರಿಸಲಾಯಿತು. ಒಂದು ಕ್ಷಣ ಕಾಲನಿ ಜನರಿಂದ ತಪ್ಪಿಸ್ಕೊಂಡು ಬಂದ್ರೆ ಸಾಕು ಎನ್ನುವಂತಾಗಿತ್ತು ಪೊಲೀಸರ ಸ್ಥಿತಿ. ಆ ಏರಿಯಾದಲ್ಲಿ ಎಲ್ರೂ ರೌಡಿಗಳಂತೆ ಮೈ ಮೇಲೆ ಎಗರಿ ಬರ್ತಿದ್ರು. ಆದ್ರೆ ಮಹಾರಾಷ್ಟ್ರ ಪೊಲೀಸರ ಸಹಾಯದಿಂದ ಆರೋಪಿಗಳೊಂದಿಗೆ ಕರ್ನಾಟಕ ಪೊಲೀಸರು ತಮ್ಮೂರಿಗೆ ಮರಳಿದ ಘಟನೆ ಕಂಡ್ರಿ ಇದು. ಬಿಗ್ ಟಿವಿ ಕರ್ನಾಟಕ, ಚಿಕ್ಕೋಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.